ಟೆನ್ಷನ್ 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 ನಾನಾ ನೀನಾ ಅಂತ ಜಿದ್ದಿಗೆ ಬಿದ್ದ ಯುದ್ಧ ಇದು. ಡಿಕೆಶಿಗೆ ಇದು ಅಗ್ನಿ ಪರೀಕ್ಷೆಯ ಕಾಲ. ಬಂಡೆಗೆ ಹೈಕಮಾಂಡೇ ಬಲ. ಆದರೆ ಸ್ಥಿತಿ ಹಾಗಿಲ್ಲ. ಸಿದ್ದರಾಮಯ್ಯಗೆ ಶಾಸಕರೇ ಬಾಹುಬಲ. ಸದ್ಯ ಪಟ್ಟದ ಆಟ ನಿರ್ಣಾಯಕ ಘಟ್ಟಕ್ಕೆ ತಲುಪಿದ್ದು ಎಲ್ಲ ಸಿಗ್ನಲ್ಗಳನ್ನು ದಾಟಿ ಆಗಿದೆ. ಫಾರಿನ್ಗೆ ಹಾರಿದ್ದು ಒಬ್ರ ಇಬ್ರ, ನೆನೆ ಭರ್ತಿ 10 ಮಂದಿ. ಇವತ್ತು ಮತ್ತೊಂದು ಬ್ಯಾಚ್ ಸಜ್ಜಾಗಿದೆ. ಟ್ರಿಪ್ ಟೆನ್ಷನ್ನಲ್ಲೇ ಬಂಡೆ ಪಡೆ ಹದ್ದಿನ ಕಣ್ಣಿಟ್ಟು ಕೂತ್ಕೊಂಡಿದೆ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಶಿವ ಶಿವರಾತ್ರಿ ಮುಗೀತು, ಚಳಿಗಾಲ ಅಂತ್ಯವಾಯಿತು. ಆದರೆ ಬಿಸಿಲಿನ ಝಳದ ಜೊತೆ ರಾಜ್ಯದ ಪವರ್ ಪಾಲಿಟಿಕ್ಸ್ ಫೈಟ್ ಮತ್ತಷ್ಟು ಧಗಧಗಿಸ್ತಾ ಇದೆ. ಕುರ್ಚಿ ಕದನಕ್ಕೆ ಸೆಡ್ಡು ಹೊಡೆದ ತಂತ್ರರಾಮಯ್ಯ ಹೆಣೆದ ಫಾರಿನ್ ವ್ಯೂಹ ಎದುರಾಳಿ ಪಡೆಯ ಎದೆಯನ್ನೇ ನಡುಗಿಸಿದೆ. ಸಿಎಂ ಕ್ಯಾಂಪ್ನ ಪವರ್ಫುಲ್ ಆಟಕ್ಕೆ ಹೈಕಮಾಂಡ್ ನಿದ್ದೆಯಲ್ಲೇ ಬೆಚ್ಚಿ ಬಿದ್ದಿದೆ. ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದ ಶಾಸಕರ ಫಾರಿನ್ ಟೂರ್. ಕರ್ನಾಟಕದ ಕುರ್ಚಿ ಕದನಕ್ಕೆ ಆಸ್ಟ್ರೇಲಿಯಾದಲ್ಲಿ ಕ್ರಾಂತಿ ಗೀತೆ. ಆಟವೋ ಹುಡುಗಾಟವೋ ಅಲ್ಲ, ಇದು ಅಹಿಂದ ರಾಮಯ್ಯ ಕಟ್ಟಿದ ಬಲಿಷ್ಠ ಆಟ. ಸರ್ಕಾರದ ಈ ಭಗವಂತನ ಆಟ ಕಾಂಗ್ರೆಸ್ನಲ್ಲಿ ಹೊಸ ಕ್ರಾಂತಿಗೆ ನಾಂದಿ ಹಾಡಿದೆ. ಡೆಲ್ಲಿಯಲ್ಲಿ ಕನಕಾಧೀಶ ಹೆಣೆದ ತಂತ್ರಕ್ಕೆ ಚೆಕ್ಮೇಟ್ ಇಟ್ಟ ವರುಣ ವೀರ, ಚದುರಂಗದ ಮಹಾ ಕಿಲಾಡಿ, ಕುಂಭದ್ರೋಣ ನಿದ್ರೆಗೆ ಜಾರಿದ್ದ ಶೀತಲ ಸಮರವನ್ನ ಬಡಿದೆಬ್ಬಿಸಿ ತೊಡೆತಟ್ಟಿದ್ದಾರೆ. ದೂರದಿಂದಲೇ ಪಗಡೆಯಾಟಕ್ಕೆ ಸನ್ನೆ ಮಾಡಿ ಸಿಗ್ನಲ್ ಕೊಟ್ಟು ಶಾಸಕರನ್ನ ಫ್ಲೈಟ್ ಹತ್ಸಿ ಟಾಟಾ ಹೇಳ್ಬಿಟ್ಟಿದ್ದಾರೆ. ವರುಣಾಧಿಪತಿಯ ದುರಂಧರ್ ಆಟ ಬಂಡೆ ಪಡೆ ಕಕ್ಕಾ ಬಿಕ್ಕಿ. ಪ್ರವಾಸ ಆಯೋಜಿಸಿದ್ಯಾರು? ಕುರ್ಚಿ ಕುರುಕ್ಷೇತ್ರಕ್ಕೆ ರಣಕಹಳೆ. ಸಿಎಂ ಕ್ಯಾಂಪ್ನಿಂದ ಹಾರಿದ ಶಾಸಕರು ರಾತ್ರಿ ಆಸ್ಟ್ರೇಲಿಯಾ ತಲುಪಲಿದ್ದಾರೆ. ಇವತ್ತು ಸಿದ್ದು ಪಡೆಯ 2ನೇ ಬ್ಯಾಚ್ ಏರ್ಪೋರ್ಟ್ಗೆ ಚೆಕ್ ಇನ್ ಆಗ್ತಾ ಇದೆ. ಆದ್ರೆ ನಿನ್ನೆ ಡಿಸಿಎಂ ಡಿಕೆಶಿ ಆಡಿದ ಸ್ಪಾನ್ಸರ್ ಮಾತಿಗೆ ಯಾರು ಕ್ಯಾರೆ ಅಂದಿಲ್ಲ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಯ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವ್ರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಇಂಟರ್ಫಿಯರ್ ಆಗಿ ತಯಾರಿಲ್ಲ. ಸ್ಪಾನ್ಸರ್ ಯಾರು? ಕಳಿಸ್ತಾ ಇರೋದಾ? ಅವರೇ ಹೋಗ್ತಾ ಇರೋದಾ? ಗೊತ್ತಿದ್ರೂ ಗೊತ್ತಿಲ್ಲದಂತೆ ಕೈ ಚೆಲ್ಲುವ ಸ್ಥಿತಿಗೆ ಡಿಕೆಶಿ ಬಂದಿದ್ದಾರೆ. ಪ್ರವಾಸದ ಬಗ್ಗೆ ಕೆಪಿಸಿಸಿ ಮತ್ತು ಸರ್ಕಾರಕ್ಕೆ ಯಾವುದೇ ಇಂಟಿಮೇಷನ್ನೇ ಇಲ್ಲದ ಕಾರಣ ಕೆಪಿಸಿಸಿಯ ಕಟ್ಟಪ್ಪ ಇಡೀ ಬೆಳವಣಿಗೆ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇತ್ತ 2 ಕ್ಯಾಂಪ್ನ ಬ್ಯಾಲೆನ್ಸ್ ಮಾಡ್ತಿರುವ ಸಾರಿಗೆ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಬಿಡದಿಯಲ್ಲಿ ಮಾತನಾಡಿ ಪ್ರವಾಸ ತಪ್ಪಿಲ್ಲ, ಅದು ಅವರ ವೈಯಕ್ತಿಕ ಅಂತ ಲೈಸೆನ್ಸ್ ಕೊಡ್ತಿದ್ದಾರೆ. ಸರ್ಕಾರ ದುಡ್ಡಲ್ಲಿ ಯಾರೂ ಹೋಗ್ತಿಲ್ಲ, ಅವ್ರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಆಮೇಲೆ ದೇಶ ಸುತ್ತು ಕೋಶ ಓದು ಅಂತ ಗಾದೆ ಇದೆ. ಏನೇಳಿ ದೇಶ ಸುತ್ತು ಕೋಶ ಓದು ಅಂತ ಗಾದೆ ಇದೆ. ನಾನು ಕೇಳಿಲ್ಲ. ನಾನು 85 ದೇಶಗಳು ಹೋಗಿದ್ದೀನಿ. ಈಗ 5-6 ವರ್ಷದಿಂದ ಈ ಕರೋನಾ ಬಂದ್ಮೇಲೆ ಹೋಗಿಲ್ಲ. ಅವ್ರ್ಯಾರೋ 15 ಜನ ಹೋಗಿದ್ದಾರೆ ಎಂದ ಬಾಲಣ್ಣ. ಡಿಕೆಶಿಯನ್ನ ಸಿಎಂ ಮಾಡ್ತಿರೋ ಇಲ್ವೋ? ರಾಂಗ್ ಆದ ರವಿ. ಸಿಎಂ ಕ್ಯಾಂಪ್ನ ಶಕ್ತಿ ಪ್ರದರ್ಶನಕ್ಕೆ ಮದ್ದು ಸಿಗದೆ ಡಿಕೆ ಕ್ಯಾಂಪ್ ತಲ್ಲಣಿಸಿದೆ. ಬಿಡದಿಯಲ್ಲಿ ಬಾಲಣ್ಣ, ಮಂಡ್ಯದ ರವಿಯಣ್ಣ ಉತ್ತರೆಯ ಸೋದರರಾಗಿದ್ದಾರೆ. 100 ಜನ ಹೋಗಿದ್ದಾರಾ? 15 ಜನ ಹೋಗಿದ್ದಾರೆ ಅಂತ ಬಾಲಣ್ಣ ಗೇಲಿ ಮಾಡಿದ್ರೆ, ಮಂಡ್ಯದ ಗಣಿಗ ರವಿ ಫಾರಿನ್ ಟ್ರಿಪ್ಗೆ ಹೋದ್ರೆ ಸರ್ಕಾರ ಬದಲಾವಣೆ ಆಗಲ್ಲ ಅಂತ ಅಂದ್ರೆ ಡಿಕೆ ಬೆನ್ನಿಗೆ ನಿಂತು ಪ್ರಹಾರ ನಡೆಸಿದ್ರು. ಅವ್ರವ್ರ ಸ್ನೇಹಿತರ ಕಂಡ್ರಿ, ಲೈಕ್ ಮೈಂಡೆಡ್ಸು, ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ.
ತಪ್ಪೇನದು? ಸಂದೇಶ ಏನದ್ರಲ್ಲಿ? ನಮ್ಮನ್ನೇನು ಕರೆದಿಲ್ಲ ಅವರು. ಏನ್ರಿ ಅವ್ರು ಟೂರ್ ಹೋಗೋದು ಏನ್ ಸಂದೇಶ ಕೊಡ್ತದ್ರಿ? ಏನ್ 100 ಜನ ಹೋಗೋರೇನ್ರಿ ಇಲ್ಲಿ? ಅವ್ರು ಯಾರ ಪಾಪ 15 ಜನ ಹೋಗೋರು ತಲೆ ಕೆಡಿಸ್ಕೊತಿರ್ರಿ. ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಇದೇನಿದ್ರು ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಗಿರುವಂಥ ಮಾತುಕತೆ. ಕೂಡಲೇ ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, DK ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ, ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ. ಸಿದ್ದರಾಮಯ್ಯ ಆಟಕ್ಕಿಳಿದ್ರೆ ಪಂಟರ್ಗಳನ್ನೇ ಹೊಡೆದು ಮುಗಿಸುವ ಗತ್ತು, ಗೈರತ್ತು, ಶಕ್ತಿ, ಸಾಮರ್ಥ್ಯ, ಅಹಿಂದ ಬೆಂಗಾವಲು ಪಡೆಯನ್ನೇ ಕಟ್ಕೊಂಡು ನುಗ್ಗುವ ಈ ಒಂಟಿ ಸಲಗ ಮೊಟ್ಟ ಮೊದಲ ಬಾರಿಗೆ ಫಾರಿನ್ ಪಾಲಿಟಿಕ್ಸ್ಗೆ ಸೆಡ್ಡು ಹೊಡೆದಿದ್ದಾರೆ. ಹೈಕಮಾಂಡ್ನ ಈ ಮಹಾ ಮೌನವು ವಿದೇಶಿ ಯಾತ್ರೆಗೆ ಸಮ್ಮತಿ ಲಕ್ಷಣವಾ ಅಥವಾ ಏನೂ ಮಾಡಲಾಗದ ಹತಾಶ ಸ್ಥಿತಿಯ? ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.